ನೀವು ನಿಮ್ಮ ಕಾರು ಮತ್ತೆ ಬೈಕು ಇದನ್ನ ಲೋನಲ್ಲಿ ತಗೊಂಡಿದ್ದೀರಾ? ಡೌನ್ ಪೇಮೆಂಟ್ ತಗೊಂಡ್ರ? ಲೋನ್ ಕ್ಲಿಯರ್ ಆಗಿದೆಯಾ? ಹಾಗಾದ್ರೆ ನಿಮ್ಮ ಕೆಲಸ ಮುಗೀತು. ವೆಹಿಕಲ್ಗಳು ಯಾರ ಹೆಸರಲ್ಲಿದ್ದಾವೆ? ನಾನು ಲೋನಲ್ಲಿ ತಗೊಂಡಿರೆ. ನಿಮ್ಮ ಕಾರು ಮತ್ತೆ ಬೈಕು ಅಥವಾ ಯಾವುದೇ ಕಮರ್ಷಿಯಲ್ ವೆಹಿಕಲ್ಸ್ ಅಥವಾ ಯಾವುದೇ ರಿಜಿಸ್ಟರ್ಡ್ ವೆಹಿಕಲ್ಸ್ ಲೋನಲ್ಲಿ ತಗೊಂಡಿದ್ದೀರಾ? ಹಾಗಾದ್ರೆ ಯಾರ ಹೆಸರಲ್ಲಿದ್ದಾವೆ? ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರಿ? ಲೋನ್ ಕ್ಲಿಯರ್ ಆಯ್ತಾ? ಲೋನ್ ಕ್ಲಿಯರ್ ಆದ್ಮೇಲೆ ಯಾರ ಹೆಸರಲ್ಲಿದ್ದಾವೆ ಗಾಡಿಗಳೆಲ್ಲ? ಚೆಕ್ ಮಾಡಿಸಿದಿರಾ ಯಾವತ್ತಾದ್ರೂ? ಲೋನ್ ಕ್ಲಿಯರ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತಾ? ನಿಮ್ಮ ಹೆಸರಿಗೆ ಗಾಡಿ ಆಟೋಮೆಟಿಕ್ ರಿಜಿಸ್ಟರ್ ಆಯ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲ. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಸಂಸದ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಆದರದ ಸುಸ್ವಾಗತ. ಮೊದಲನೇದಾಗಿ ನಾನು ನಿಮ್ಗೆ ಪರ್ಸನಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಲಾಸ್ಟ್ 6 ಮಂತ್ ಇಂದ ನಾನು ಯಾವುದೇ ರೀತಿಯಾದ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಬೇರೆನೇ ಕಾರಣ ಇದೆ, ಅದನ್ನ ಮುಂದೆ ಒಂದಿನ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೈಪೋಥೆಂಟಿಕೇಶನ್ ಟರ್ಮಿನೇಷನ್ ಅಥವಾ ನೀವೇನಾದರೂ ಲೋನ್ ಕ್ಲಿಯರ್ ಆದ್ಮೇಲೆ ನಿಮ್ಮ ಹೆಸರಿಗೆ ಗಾಡಿನ ಮಾಡ್ಕೋಬೇಕು. ಇವಾಗ ಕೇಳ್ಬೋದು ನೀವು, ನನ್ನ ಹೆಸರಲ್ಲಿ ಆಲ್ರೆಡಿ ಗಾಡಿ ಇದೆ ಅಂತ. ಅದಲ್ಲ ಸ್ನೇಹಿತರೆ, ಹೈಪೋಥೆಂಟಿಕೇಶನ್ ಟರ್ಮಿನೇಷನ್ ಅಥವಾ ಲೋನ್ ಕ್ಲಿಯರ್ನ RTO ಕಡೆಯಿಂದ ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತ ಏನೆಲ್ಲ ಬೇಕು, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾನು ಇವಾಗ ಒಂದು ಸಿನಾರಿಯೋದೊಂದಿಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಎಕ್ಸಾಂಪಲ್ ನಾನೇ ಕನ್ಸಿಡರ್ ಮಾಡ್ಕೊಳ್ಳಿ. ನಾನೊಂದು 4 years ಬ್ಯಾಕು ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದ್ದೆ, ಲೋನ್ ತೊಗೊಂಡಿದ್ದೆ. ಅದರಲ್ಲಿ ನಾನೊಂದು 50,000 ರೂಪಾಯಿ ಇತ್ತು. ಅಂದರೆ ಇವಾಗ 50,000 ರೂಪಾಯಿಗೆ ಯಾವ ವೆಹಿಕಲ್ಲು ಸಿಗಲ್ಲ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 50,000 ರೂಪಾಯಿಗೆ ನಾನು ವೆಹಿಕಲ್ ಪ್ರೈಸ್ ಇತ್ತು ಅಂದರೆ ನಾನೊಂದು 20,000 ರೂಪಾಯಿ ಕೊಟ್ಟು ಇನ್ನು 30,000 ರೂಪಾಯಿನ ನಾನು ಮಂತ್ಲಿ EMI ಅಥವಾ ಮಂತ್ಲಿ ಕಂತುಗಳು, ತಿಂಗಳ ಕಂತುಗಳು ಅಂತ ಏನು ಕರಿತೀವಿ ಅದನ್ನ ಮಾಡಿಸ್ಕೊಂಡು ನಾವು ವೆಹಿಕಲ್ನ ಪರ್ಚೇಸ್ ಮಾಡಿರ್ತೀವಿ. ಸೊ ಅಟ್ ದ ಟೈಮ್ ನಾವು ಕೆಲವೊಂದು ಚೆಕ್ಗಳನ್ನೇ ಆಗಿರ್ಬೋದು ಅಥವಾ ಬೇರೆ ವಿಧದ ಡಾಕ್ಯುಮೆಂಟ್ಸ್ಗಳನ್ನೇ ಆಗಿರ್ಬೋದು, ಲೋನ್ ಯಾರು ಕೊಡ್ತಾರೆ ಅವ್ರ ಹತ್ರ ಕೊಟ್ಟಿರ್ತೀವಿ. ಸೊ ಇವಾಗ 4 ವರ್ಷ ಕಳೀತು, ನನ್ನ ಲೋನ್ ಎಲ್ಲ ತೀರಿ ಹೋಯ್ತು, 30,000 ರೂಪಾಯಿ. ಇವಾಗ ನನ್ನ ಗಾಡಿ ನನ್ನ ಹೆಸರಲ್ಲಿದೆಯಾ ಅಂತ ನಾವು ಯೋಚನೆ ಮಾಡ್ಬೋದು. ಅಥವಾ ನಾನು ಇದನ್ನ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನಾವೇನು ಮಾಡಬೇಕು ಅಂದರೆ, ಮೊದಲು ನಾವು ಯಾವ ಕಂಪನಿಯಿಂದ ನಮಗೆ ಫೈನಾನ್ಸ್ ಆಗಿದೆ ಅಥವಾ ಬ್ಯಾಂಕ್ಗಳೇ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ಗಳೇ ಆಗಿರ್ಬೋದು, ಬಜಾಜ್, ಇವಾಗ ಶ್ರೀರಾಮ್ ಫೈನಾನ್ಸು, ಹೀಗೆ ಬೇರೆ ಬೇರೆ ಫೈನಾನ್ಸ್ ಕಂಪ್ನಿಗಳಿರ್ತಾವಲ್ಲ, ಆ ಕಂಪ್ನಿಗಳಿಂದ ನಮ್ಮ ಕೊನೆಯ ಕಂತು ಆದ ಮೇಲೆ, ಎಕ್ಸಾಂಪಲ್ ನಂದು ಜನವರಿಯಲ್ಲಿ ಕಂತು ಮುಗಿದಿದೆ ಅಂದರೆ ನಾನು ಅವರಿಗೆ 45 ಡೇಸ್ ಬಿಟ್ಟು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಹೋಗಿ ನನಗೆ ಈ ರೀತಿಯಾದ ನನ್ನ ವೆಹಿಕಲ್ ಹೆಸರು ಹೇಳಿದರೆ ಅಥವಾ ವೆಹಿಕಲ್ನ ನಂಬರ್ನ ಹೇಳಿದರೆ ಅವರ ಬಳಿಯಿಂದ ನೀವು NOC ಸರ್ಟಿಫಿಕೇಟ್ನ ತಗೋಬೇಕಾಗತ್ತೆ. ಸೊ ಆ NOC ಸರ್ಟಿಫಿಕೇಟಲ್ಲಿ ಫಾರ್ಮ್ 35 ಅಂತ ಮೆನ್ಷನ್ ಮಾಡಿರ್ತಾರೆ. ಇದನ್ನ ನಿಮ್ಮ ಹತ್ತಿರದ ಅಂದರೆ ನಿಮಗೆ ಯಾರು ಲೋನ್ ಕೊಟ್ಟಿರ್ತಾರೆ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿದ ನಂತರ ಸೀಲು, ಸಿಗ್ನೇಚರ್ ಎಲ್ಲ ಆಗಿದೆಯಾ, ಲೋನ್ ಕ್ಲಿಯರ್ ಆಗಿದೆಯಾ ಎಲ್ಲವನ್ನು ವೆರಿಫೈ ಮಾಡಿಕೊಂಡು, ಅಥವಾ ನಿಮ್ಗೇನಾದರೂ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಅಲ್ಲಿ ಯಾರಿರ್ತಾರೆ ಕನ್ಸರ್ನ್ಡ್ ಆಫೀಸರ್ಗಳು ಯಾರಿರ್ತಾರೆ ಅವ್ರ ಹತ್ರನೇ ಬ್ರೀಫ್ ಆಗಿ ನನಗೆ ಇದನ್ನು ಕನ್ನಡದಲ್ಲಿ ಅರ್ಥ ಆಗೋ ರೀತಿಯಾಗಿ ನನಗೆ ಹೇಳಿ, ಇದರಿಂದ ನನಗೆ ಸಂಪೂರ್ಣವಾದ ಸಾಲದಿಂದ ವಿಮುಕ್ತಿ ಹೊಂದಿದ್ದೀನ ಅಂತ ನೀವು ಒಂದು ಕನ್ಫರ್ಮೇಷನ್ನ. ಒಂದು ಸಲ ನೀವು NOC ಸರ್ಟಿಫಿಕೇಟ್ಗಳನ್ನ ತಗೊಂಡಾದ್ಮೇಲೆ ಅದು 3 months ಮಾತ್ರ ವ್ಯಾಲಿಡ್ ಇರುತ್ತೆ. ಮತ್ತೆ ನೀವೇನಾದರೂ ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೆ ರಿಟರ್ನ್ ನೀವು ಅಗೇನ್ NOCನ ತಗೋಬೇಕಾಗುತ್ತೆ. ಆ ಟೈಮಲ್ಲಿ ಮೇ ಬಿ ನಿಮಗೆ ಚಾರ್ಜಸ್ ಮಾಡ್ಬೋದು. ಆ ಅವಕಾಶವನ್ನು ಕೊಡ್ದೇನೆ ನೆಕ್ಸ್ಟು ನೀವು NOC ತಗೊಂಡು ಒಂದು 2-3 ದಿವಸ ಆದಮೇಲೆ ನೀವು ಇತರೆ ದಾಖಲಾತಿಗಳನ್ನ ಒದಗಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಆಲ್ರೆಡಿ RC ಕಾರ್ಡ್ ಇದ್ದೇ ಇರುತ್ತೆ. ಅದರಲ್ಲಿ ನಿಮ್ಮ ವೆಹಿಕಲ್ ಡೀಟೇಲ್ಸ್, ಚಾಸಿ ನಂಬರು, ಎಂಜಿನ್ ನಂಬರು, ನಿಮ್ಮ ಡೀಟೇಲ್ಸ್ ಪ್ರತಿಯೊಂದು ಇರುತ್ತೆ, ಅದನ್ನು ಇಟ್ಕೋಬೇಕಾಗತ್ತೆ. ಅದರ ಜೊತೆಗೆ PUC ಸರ್ಟಿಫಿಕೇಟ್ನ ಇಟ್ಕೋಬೇಕಾಗತ್ತೆ. PUC ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮಗೆ ಪೊಲ್ಯೂಷನ್ ಸರ್ಟಿಫಿಕೇಟು, ವಾಯು ಮಾಲಿನ್ಯ ನಿಯಂತ್ರಣ ಇದರಿಂದ ಡಿಪಾರ್ಟ್ಮೆಂಟಿಂದ ನಮಗೆ ಕೊಡ್ತಾರೆ. ಅದನ್ನು ನಿಮ್ಮ ಇಲ್ಲ ಅಂದರೆ, ಆಕ್ಟಿವ್ ಇಲ್ಲ ಅಂದರೆ ನೀವು ಹೈಪೋಥೆಂಟಿಕೇಶನ್ ಡಿಲೀಟ್ ಮಾಡಿಸೋದಕ್ಕೆ ನೀವು ಖಂಡಿತವಾಗ್ಲೂ ಮಾಡಿಸ್ಲೇಬೇಕು. PUC ಸರ್ಟಿಫಿಕೇಟು ಆಡ್ ಮಾಡ್ಕೋಬೇಕು ಮತ್ತು ಇದು ಒರಿಜಿನಲ್ ಆಗಿರಬೇಕು. ಇದು 3ನೇ ಸೀಕ್ವೆನ್ಸಲ್ಲಿ ಇರಬೇಕು. ಮೊದಲನೇದಾಗಿ
ನಿಮ್ಮ ಹತ್ರ RC ಕಾರ್ಡು, ಎರಡನೇದಾಗಿ NOC ಸರ್ಟಿಫಿಕೇಟು, ಮೂರನೇದಾಗಿ PUC ಸರ್ಟಿಫಿಕೇಟು, ನಾಲ್ಕನೇದಾಗಿ ನಿಮ್ಮ ಆಧಾರ್ ಕಾರ್ಡು, ಐದನೇದಾಗಿ ನಿಮ್ಮ ಪಾನ್ ಕಾರ್ಡು. ಇದೇ ಸೀಕ್ವೆನ್ಸ್ ಅಲ್ಲಿ ನೀವು ಇಟ್ಕೊಂಡು ನೀವು ಆನ್ಲೈನ್ ಅಲ್ಲಿ ಈ ಪರಿವಾಹನ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಅಥವಾ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಸೊ ಇವಾಗ ನಾವು ಆನ್ಲೈನ್ ಅಲ್ಲಿ ಯಾವ ರೀತಿಯಾಗಿ ಪರಿವಾಹನ್ ಹೋಮ್ ಪೇಜ್ ಅಲ್ಲಿ ನಿಮಗೆ ಈ ರೀತಿಯಾಗಿ ವಾಹನ್ ಸಿಟಿಜನ್ ಸರ್ವಿಸಸ್ ಅಲ್ಲಿ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೀವು ಹೈಪೋಥೆಟಿಕೇಶನ್ ಸರ್ವಿಸಸ್ ಅಂತ ಇದೆಯಲ್ಲ, ಅಂದರೆ ಲಾಸ್ಟ್ ಇಂದ ಎರಡನೇದು, ಆ ಆಪ್ಷನ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಅದು ಚೂಸ್ ಮಾಡಿದರೆ ನಿಮಗೆ ಗಾಡಿ ನಂಬರು ಮತ್ತು ಚಾಸಿ ನಂಬರ್ನ ಕೇಳುತ್ತೆ, ಲಾಸ್ಟು 5 ಡಿಜಿಟ್ನ. ಅದನ್ನು ಅಪ್ಡೇಟ್ ಮಾಡಿ ವೆರಿಫೈ ದ ಡೀಟೇಲ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೀಟೇಲ್ಸ್ನ ವೆರಿಫೈ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತೆ ಅದಕ್ಕೆ ಮೆಸೇಜ್ ಬರುತ್ತೆ. ಆ OTP ಬಂದಾದಮೇಲೆ ಸೈಟ್ ಒಂದು ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ. ಸೊ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆಲ್ಮೋಸ್ಟು ನಾನ್ ಪೀಕ್ ಅವರ್ಸ್, ಅಂದರೆ ಬೆಳಿಗ್ಗೆ ಹೊತ್ತು ಬಿಟ್ಬಿಟ್ಟು ನೈಟ್ ಹೊತ್ತು ಹಾಕಿದರೆ ಬೆಟರು. ನನಗೆ ಇಲ್ಲಿ ಸ್ಟಕ್ ಆಯ್ತು, ಇಲ್ಲಿ ನೋಡಿ ಅಪಾಯಿಂಟ್ಮೆಂಟು, ಆನ್ಲೈನ್ ಸರ್ವಿಸಸ್ಸು ಮತ್ತು ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ಸು ಎಲ್ಲ ಏನೇನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನನಗೆ OTP ಇನ್ನೂ ಬಂದಿಲ್ಲ, ಹಂಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. OTP ಇವಾಗ ಬಂತು, ನನಗೆ OTPನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸಬ್ಮಿಟ್ ಮಾಡಬೇಕು. OTPನ ಸಬ್ಮಿಟ್ ಮಾಡಿದ ಮೇಲೆ ಈ ರೀತಿಯಾದ ಒಂದು ನಿಮಗೆ ಹೋಮ್ ಪೇಜು ಕಾಣಿಸುತ್ತೆ. ಇಲ್ಲಿ ನೋಡಿ ನಿಮಗೆ ಟರ್ಮಿನೇಟರು ಮತ್ತು ಡೀಟೇಲ್ಸು, ಯಾವ ಟೈಪು, ಸೀರಿಯಲ್ ನಂಬರ್ 1 ಟೈಪು ಬಂದ್ಬಿಟ್ಟು ಹೈಪೋಥೆಂಟಿಕೇಶನು, ಮತ್ತು ಇನ್ಶೂರೆನ್ಸು ಯಾರಿದ್ದಾರೆ, ಫೈನಾನ್ಸ್ ಯಾರಿದ್ದಾರೆ, ಎಲ್ಲ ಡೀಟೇಲ್ಸು ಇಲ್ಲೂ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಈ ಡೇಟಿನ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನೀವು ಯಾವಾಗ ಲೋನ್ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಲೋನು ಎಂಡ್ ಆಯಿತು ಅನ್ನೋದು ಮಾತ್ರ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಎರಡೇ ಆಪ್ಷನ್ ಇರೋದು ನಿಮಗೆ, ಫ್ರಮ್ ಡೇಟು ಮತ್ತು ಅಪ್ಡೇಟ್ ಡೇಟು. ಮತ್ತು ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅಲ್ಲಿ ಮಾಡ್ಬೋದು. ಇನ್ನೆಲ್ಲ ಆಟೋಮೆಟಿಕ್ಕಾಗಿ ರಿಫ್ರೆಶ್ ಆಗುತ್ತೆ. ಇದರಲ್ಲಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರಬೇಕು, ಎಕ್ಸಿಸ್ಟಿಂಗು ಇನ್ಶೂರೆನ್ಸ್ದು ಎಲ್ಲನೂ. ನಾನು ಅಗೇನು ಇನ್ಶೂರೆನ್ಸ್ ಮರ್ತಿದ್ದೆ, ಇನ್ಶೂರೆನ್ಸ್ದು ಕೂಡ ಆ್ಯಡ್ ಮಾಡಬೇಕು. ನಿಮ್ಮದು ಫಸ್ಟ್ ಕಾಪಿ ಬಂದ್ಬಿಟ್ಟು RC, ಎರಡನೇದು ಬಂದ್ಬಿಟ್ಟು NOC, ಮೂರನೇದು ಬಂದ್ಬಿಟ್ಟು POC ಅಂದರೆ PUC, ಫೋರ್ತ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಕಾಪಿ, ಅದಾದಮೇಲೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇಷ್ಟೂ ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇದೆಲ್ಲ ಆ್ಯಡ್ ಮಾಡಿದ ಮೇಲೆ ನೀವು RTO ಆಫೀಸ್ಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಾನು ಅದು ಡೇಟಾ ತಗೋತೇ ಇಲ್ಲ, ಸೊ ಹಂಗಾಗಿ ನಾನು ರಿಪೀಟೆಡ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾಕೆಂದರೆ ಆ ವೆಬ್ಸೈಟ್ ಒಂದು ಸ್ವಲ್ಪ ಸ್ಲೋ ಇತ್ತು, ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ, ಹಾಗಾಗಿ ಪುನಃ ಮಾಡ್ತಾ ಇದ್ದೀನಿ. ನಾನು ಅಪ್ಲೈ ಮಾಡಬೇಕಾದ್ರೆ ಸೈಟ್ ಒಂದು ಸ್ವಲ್ಪ ತುಂಬಾ ಸ್ಲೋ ಇತ್ತು, ಹಂಗಾಗಿ ರಿಪೀಟೆಡ್ ಆಗಿ ಪದೇ ಅಪ್ಡೇಟ್ ಮಾಡ್ತಾನೇ ಇದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಹೆಂಗಿದ್ರು RTO ಆಫೀಸ್ಗೆ ವಿಸಿಟ್ ಮಾಡಬೇಕು, ಹಾಗಾಗಿ ಇಲ್ಲಿ ಬರೀ ಅಪ್ಲಿಕೇಶನ್ ಹಾಕ್ಕೊಂಡು ಪೇಮೆಂಟ್ನ ಅಲ್ಲೇ RTO ಆಫೀಸಲ್ಲೇ ಮಾಡ್ತೀನಿ. ಅಪ್ಲೈ ಮಾಡೋದು ಅದಕ್ಕಿಂತ ಮುಂಚೆ ನಾವೇನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ನಿಮ್ಮ OTP ನಂಬರ್ ಯಾವುದಕ್ಕೆ ಬರುತ್ತೆ ಅಂದರೆ, ನೀವು ವೆಹಿಕಲ್ ಕೊಟ್ಟಿರ್ತೀರಲ್ಲ ರಿಜಿಸ್ಟರ್ ಮಾಡೋ ಟೈಮಲ್ಲಿ, ಆ ನಂಬರು ಕೂಡ ಇರಬೇಕಾಗತ್ತೆ. ಅದಕ್ಕೆ ವ್ಯಾಲಿಡೇಷನ್ ಆಗೋದಕ್ಕೆ OTP ಕೆಲವೊಂದು ಸಮಯ ಕಳಿಸ್ತಾರೆ, ಕೆಲವೊಂದು ಸಮಯದಲ್ಲಿ ಬೈಪಾಸ್ ಆಗಿರುತ್ತೆ. ಹಂಗಾಗಿ ನೀವು ವೆಹಿಕಲ್ ಯಾವ ಟೈಮಲ್ಲಿ ರಿಜಿಸ್ಟರ್ ಆಯಿತು ಆ ಟೈಮಲ್ಲಿ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನು ತಗೋಬೇಕಾಗುತ್ತೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡೋದಾದ್ರೆ. ಸ್ನೇಹಿತರೆ, ಇವಾಗ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಾಯಿತು. ಇದೇ ದಾಖಲೆಗಳನ್ನ ನಾವು ಬಂದ್ಬಿಟ್ಟು RTOಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನನ್ನ ಎಕ್ಸಾಂಪಲ್ ತಗೊಂಡ್ರೆ ನಂದು KA 13, ನನ್ನ KA 13
ಎಕ್ಸ್ಪೀರಿಯನ್ಸು ತುಂಬಾ ವರ್ಷ ಆಗಿತ್ತು ಅಂತಲೂ ಹೇಳಲ್ಲ, ತುಂಬಾ ಸ್ಮೂತ್ ಆಗೋಯ್ತು ಅಂತಲೂ ಹೇಳಲ್ಲ. ಅಂದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಅಲ್ಲ ಅಂದರೆ ತುಂಬ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ನೀವೇನಾದರೂ ಹಾಸನದಲ್ಲಿತ್ತು, ನೀವೇನಾದರೂ ನಿಮ್ಮ ಗಾಡಿ ಬಂದ್ಬಿಟ್ಟು KA 13 ಅಂಡರಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ನಾನು ಹೇಳೋದನ್ನು ಈ ನೆಕ್ಸ್ಟು ಇನ್ಫಾರ್ಮೇಷನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಈ ದಾಖಲೆಗಳನ್ನ ತೊಗೊಂಡಿರ್ತಾರಲ್ಲ ಅದನ್ನೆಲ್ಲನೂ ನೀಟಾಗಿ 1-2 ಸ್ಕ್ಯಾನ್ ಮಾಡ್ಕೊಳ್ಳಿ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಇನ್ನೊಂದು ಕಾಪಿ RTOಗೆ ಸಬ್ಮಿಟ್ ಮಾಡಬೇಕು ವಿತ್ ಒರಿಜಿನಲ್ POC ಸರ್ಟಿಫಿಕೇಟು ಮತ್ತು ಒರಿಜಿನಲ್ RC ಕಾರ್ಡ್ನ. ಒಂದು ಸಣ್ಣದಾಗಿ ನೀವು RC ಕಾರ್ಡ್ನ ಪ್ಲೇಸ್ ಮಾಡೋದಕ್ಕೆ ಯಾವ ರೀತಿಯಾಗಿ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೋಬೇಕಾಗತ್ತೆ. ಒಂದು ಪಿನ್ ಬೇಕಾದರೆ ನೀವು ಅಲ್ಲೇ ನಿಯರ್ ಬೈ ಶಾಪ್ಗಳಲ್ಲಿ ನೀವು ಕೇಳಿದರೆ ಕೊಡ್ತಾರೆ. ವಿಸಿಟ್ ಮಾಡಿ. ನಾನು ಹೋದಾಗ ಯಾವ ರೀತಿ ಆಗಿತ್ತು ಅಂದರೆ ವಿಸಿಟ್ ಮಾಡಿದೆ, ನನ್ನ ಹತ್ರ ಆ ಕವರು ಇರಲಿಲ್ಲ ಮತ್ತು ಆ ಪಿನ್ನು ಇರಲಿಲ್ಲ ಮತ್ತು ಪೆನ್ನು ಬರೆಯೋದಕ್ಕೂ ತಗೊಂಡು ಹೋಗಿರಲಿಲ್ಲ. ಸೊ ನಾನು ಬಂದ್ಬಿಟ್ಟು ಹೋಗಿ ಕೇಳಿದೆ, ಕೊಟ್ಟರು. ನೆಕ್ಸ್ಟು ಸಬ್ಮಿಟ್ ಮಾಡಬೇಕಲ್ವಾ, ನನಗೆ ಸಬ್ಮಿಟ್ ಮಾಡೋದಕ್ಕೆ ಹೋದಾಗ ಮೊದಲನೇದಾಗಿ ಆ ಡಾಕ್ಯುಮೆಂಟ್ಸ್ಗಳನ್ನ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಕೌಂಟರ್ ನಂಬರ್ 1 ಅಥವಾ 3 ಈ 3 ಕೌಂಟರ್ ಒಳಗಡೆ ನಿಮಗೆ ವೆರಿಫೈ ಮಾಡಿಕೊಡ್ತಾರೆ. ಹಾಸನ ಇದರಲ್ಲಿತ್ತು ಅಂದರೆ ನೀವು ಅವರು ಈ 3 ಕೌಂಟ್ರಲ್ಲಿ ನೀವು ವೆರಿಫೈ ಮಾಡಿ ಅವ್ರು ಒಂದು ಛೋಟಾ ಸೈನ್ ಹಾಕ್ಕೊಡ್ತಾರೆ. ಆ ಸೈನ್ ಹಾಕಿದ ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟು ಕೌಂಟರ್ ನಂಬರ್ 7 to 10 ಈ 3 ಕೌಂಟರ್ಗಳಲ್ಲಿ ಫೀಸ್ ಕಟ್ಟಿಸ್ಕೊತಾ ಇರ್ತಾರೆ. ಮೇ ಬಿ 9 ಬಂದ್ಬಿಟ್ಟು ಜನರಲ್ ಆಗಿ DLO ಅದನ್ನು ಕಟ್ಟಿಸ್ಕೊತಾ ಇರ್ಬೋದು. ಕೌಂಟರ್ ನಂಬರ್ 10 ನಾನು ಹೋಗಿ ಪೇ ಮಾಡಿದ್ದು ಕೌಂಟರ್ ನಂಬರ್ 10 ಪೇ ಮಾಡಿದೆ. ಯಾಕೆಂದರೆ ನಾನು ಆನ್ಲೈನಲ್ಲಿ ಪೇ ಮಾಡಿರಲಿಲ್ಲ. ಹಾಗಾಗಿ ಅಲ್ಲಿ ಪೇ ಮಾಡಿದಾಗ 462 rupees ಪ್ರೈಸ್ ಇತ್ತು. ಸೊ ನೀವೇನಾದರೂ ನಿಮಗೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಇಲ್ಲಾಂದರೆ 2000 ರೂಪಾಯಿ ನೋಟು ತಗೊಂಡೋಗಿ ಕೊಡ್ತೀರಿ ಅಂದರೆ ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. RTOದ ಹತ್ರ ಹೋಗಬೇಕು ಅಂದರೆ ನೀವು ಆದಷ್ಟು ಚಿಲ್ಲರೆ ಕಾಸನ್ನೇ ಇಟ್ಕೊಂಡೋಗಿ 10 ರೂಪಾಯಿ, 20 ರೂಪಾಯಿ ಈ ರೀತಿ 1 ರೂಪಾಯಿ, 2 ರೂಪಾಯಿ ಇಟ್ಕೊಂಡು ಹೋದರೆ ನೀವು ಎಕ್ಸಾಕ್ಟಾಗಿ ಸೇಮ್ ಅಮೌಂಟ್ ಕೊಡ್ಬೋದು. ಇಲ್ಲಾಂದರೆ ನಂದು ಬಂದ್ಬಿಟ್ಟು 462 rupees ಇತ್ತು. ಡೈರೆಕ್ಟಾಗಿ ಅವ್ರು ಕೇಳಿದರು 470 rupees ಕೊಡಿ ಅಂತ ಅಂದರು. ಓಕೆ, ನಾನು ಇರಲಿಲ್ಲ. ಮತ್ತು ಅದರಲ್ಲೂ ಕೂಡ 20 ರೂಪಾಯಿ ಅವ್ರ ಹತ್ರ ಇರಲಿಲ್ಲ. ಸೊ 20 ರೂಪಾಯಿ ಇಸ್ಕೊಂಡು 480 rupees ಅಂದರೆ ನನಗೆ 462 ರೂಪಾಯಿ ನಾನು ಅಫಿಷಿಯಲ್ ಬಿಲ್ ಆಗಿದ್ದು. ಬಟ್ ಅಗೇನ್ 18 rupees ನನಗೆ ಲಾಸು. ಅಂದರೆ ಅದೊಂಥರ ಭ್ರಷ್ಟಾಚಾರನೇ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಅವರು 417 rupeesಗೆ ಡೈರೆಕ್ಟಾಗಿ ಡಿಮ್ಯಾಂಡ್ ಮಾಡಿದ್ರು ಅಂದರೆ 8 rupees ಭ್ರಷ್ಟಾಚಾರ ಮಾಡ್ತಾಯಿದ್ರು. ಅದರ ಜೊತೆಗೆ ನಂದು ಸೇರಿಬಿಟ್ಟು 10 ರೂಪಾಯಿ ಎಕ್ಸ್ಟ್ರಾ ಭ್ರಷ್ಟಾಚಾರ ಆಯಿತು. ಸೊ ಈ ಥರ ಇತ್ತು ಸಿಚುವೇಶನ್ ಇರುತ್ತೆ. ಹಂಗಾಗಿ ನೀವು ಏನು ಮಾಡಬೇಕು ಅಂದರೆ ಚಿಲ್ಲರೆ ಕಾಸುಗಳನ್ನ ತಗೊಂಡು ಹೋಗೋದು ಬೆಟರು. ಅದಕ್ಕಿಂತ ಉತ್ತಮ ಅಂದರೆ ಆನ್ಲೈನಲ್ಲೇ ಪೇ ಮಾಡ್ಕೊಂಡು ಹೋದರೆ ಇನ್ನೂ ಉತ್ತಮ. ನೀವು ಪೇಮೆಂಟ್ ಮಾಡೋಂಥ ಟೈಮಲ್ಲಿ ನೀವು ಯಾವ ಗೇಟ್ವೇನ ಚೂಸ್ ಮಾಡ್ತಾಯಿದ್ರಿ ಅದನ್ನೆಲ್ಲ ಇದು ಮಾಡ್ಕೊಂಡು ಮಾಡೋದು ಅನುಕೂಲ. ಅಲ್ಲಿ ಹೋಗಾದ್ಮೇಲೆ ಇದು ನಾನು ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಒಂದು ಸ್ಮೂತ್ ಪ್ರೋಸೆಸ್, ಎಷ್ಟು ಈಸಿಯಾಗಿ ಹೇಳಿದೆ ಅಲ್ವಾ. ಸೊ ರಿಯಾಲಿಟಿ ಬಂದ್ಬಿಟ್ಟು ನಾನು ಅಲ್ಲಿ ಹೋಗಾದ್ಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಆಗಿತ್ತು ಅಂದರೆ ಕಂಪ್ಲೀಟಾಗಿ ನನ್ನ ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ಅದರಲ್ಲಿ ನೀವು ಹೋಗಿ ನೋಡ್ಬೋದು. ನಾನು ಡೀಟೇಲ್ನಾಗಿ ಎಲ್ಲೆಲ್ಲೇನೇನು ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ಇದಿಷ್ಟು ನಿಮಗೆ ಹೈಪರ್ಥೆಂಟಿಕೇಶನ್ ಅಪ್ಲೈ ಮಾಡುವಂಥ ಪ್ರೋಸೆಸ್ಸು. ಒಂದು ಸಲ ಅಪ್ಲೈ ಮಾಡಿದ ಆದಮೇಲೆ ನಿಮಗೆ 3 monthsವರೆಗೆ ಟೈಮ್ ಇರುತ್ತೆ. ಈ ಟೈಮಲ್ಲಿ ನಿಮಗೆ ಆಲ್ಮೋಸ್ಟು 95% ನಿಮಗೆ ಆಲ್ಮೋಸ್ಟು ಇಶ್ಯೂ ರಿಸಾಲ್ವ್ ಆಗುತ್ತೆ. ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂದರೆ ನೀವು ಡೈರೆಕ್ಟ್ 5% ನಾನು ಏನು ಹೇಳ್ತಾ ಇದ್ದೀನಿ, ಇದು ಡೈರೆಕ್ಟ್ ಅಪ್ಲಿಕೇಶನ್ ಆಗ್ತವ್ರಿಗೆ ಕನ್ಸಿಡ್ರೇಷನ್ ಆಗೋದು ಕಷ್ಟ. ಬ್ರೋಕರ್ ಥ್ರೂ ಆಗಿರಬೇಕು ಅಥವಾ ನೀವು ಅವರಿಗೆ ದುಡ್ಡು ಕೊಟ್ಟು ಮಾಡಿಸಿದ್ರೆ ಬೇಗ ಆಗುತ್ತೆ. ಸೊ ಈ 90 days ಒಳಗಡೆ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು, ನೀವು ಅಪ್ಲೈ ಮಾಡಿದಿರಿ, ಎಲ್ಲ ಡೀಟೇಲ್ಸು ನಿಮಗೆ ರೆಸಿಪ್ಟ್ ಕೊಟ್ಟಿದ್ದಾರೆ, ಸೀಲ್ ಹಾಕಿದ್ದಾರೆ, ಸೈನ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಇನ್ನೂ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ನೇರವಾಗಿ ಅಪ್ರೋಚ್ ಮಾಡ್ಬೋದು. ಅಂದರೆ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಹೋಗಿ ಅಲ್ಲಿ ಕೇಳ್ಬೋದು, ನನಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ. ಇಲ್ಲ ನನಗೆ ಹೋಗಲ್ಲ, ನನಗೊಂದು ಸ್ವಲ್ಪ ಮೊಬೈಲ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಅಂದರೆ ನೀವು ನೇರವಾಗಿ ಟ್ವಿಟರ್ನ ಲಾಗಿನ್ ಆಗಿ ನಿಮ್ಮ ಯೂಸರ್ ID ಅಕೌಂಟಿಂದ ಲಾಗಿನ್ ಆಗಿ ಡೈರೆಕ್ಟಾಗಿ ನಮ್ಮ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಏನಿದೆ ಅವ್ರನ್ನ ಟ್ಯಾಗ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಯಾವ ಬ್ಯಾಂಕಿಂದ ನೀವು ತಗೊಂಡಿದ್ರೆ ಅವ್ರನ್ನ ಟ್ಯಾಗ್ ಮಾಡಿ, ಮತ್ತು ಲೋಕಲ್ RTO ಎಕ್ಸಾಂಪಲ್ KA 13 RTO ಅಫಿಷಿಯಲ್ ಅಂತ ಇರುತ್ತೆ, ಆ IDಗಳನ್ನ ಮುಂದೆ ನನಗೆ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಅಪ್ಲಿಕೇಶನ್ ನಂಬರ್ ಹಾಕಿ ಇಷ್ಟು ದಿನ ಆಗಿದೆ, ಈ ರೀತಿಯಾಗಿ ಮಾಡೋದಕ್ಕೆ ನಿಮಗೆ ಇನ್ನೂ ಎಷ್ಟು ವರ್ಷಗಳು ಬೇಕಾಗುತ್ತೆ, ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದೊಂದು ವರ್ಸ್ಟ್
ಅಥವಾ ಪ್ಯಾಥೆಟಿಕ್ ಸರ್ವಿಸ್ ಆಗಿ ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ನನಗೆ ಯಾವಾಗ ಮಾಡ್ಕೊಡ್ತೀರಾ, ಈ ವರ್ಷದಲ್ಲೇ ಮಾಡ್ಕೊಡ್ತೀರಾ ಇಲ್ಲ ಮುಂದಿನ ವರ್ಷದಲ್ಲಿ ಮಾಡ್ಕೊಡ್ತೀರಾ ಅಂತ ಒಂದು ಸಂಕ್ಷಿಪ್ತವಾಗಿ ಬರೆದ್ಬಿಟ್ಟು ಟ್ಯಾಗ್ ಮಾಡಿ. ಅಂದರೆ ನಮಗೆ ಅವೈಲೇಬಲ್ ಇರೋದೇ 300 ಕ್ಯಾರೆಕ್ಟರ್ಸ್ ಮಾತ್ರ ಈ ಹೊಸ ಯೂಸರ್ ಲಾಗಿನ್ ಆದರೆ ಇದರಲ್ಲಿ. ಸೊ ಜಾಸ್ತಿ ನೀವು ಫ್ರಸ್ಟ್ರೇಷನ್ ತೋರಿಸ್ಕೊಂಡು ಬರೆಯೋದಕ್ಕಾಗಲ್ಲ. ಸೊ ಅಲ್ಲಿ ಬರೆದ್ರೆ ನಿಮಗೆ ವಿತಿನ್ ವೀಕ್ ಆರ್ 15 ಡೇಸ್ ನಿಮಗೆ ಡೆಫಿನೆಟ್ಲಿ ಇಶ್ಯೂ ರಿಸಾಲ್ವ್ ಆಗುತ್ತೆ. ಅದು ಯಾಕೆಂದರೆ ಅದನ್ನು ಒಂದು ಗ್ರೀವಿಯನ್ಸ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಅಂದರೆ ಕುಂದುಕೊರತೆ ಅಂತ ಇವರು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಏನಿರ್ತಾರೆ ಅವರು ಇಂಟರ್ನಲ್ ಟಿಕೆಟ್ ರೈಸ್ ಮಾಡಿ ಅವರಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಇಶ್ಯೂನ ರಿಸಲ್ವ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಸ್ನೇಹಿತರೆ ನೀವು ಐಪೋಥೆಂಟಿಕೇಷನ್ನ ಡಿಲೀಟ್ ಮಾಡಿಸ್ಬೋದು. ಒಂದು ಸಲ ನಿಮ್ಮದು ಐಪೋಥೆಂಟಿಕೇಷನ್ ಡಿಲೀಷನ್ ಅಥವಾ ಟರ್ಮಿನೇಷನ್ ಆದಮೇಲೆ ನಿಮಗೆ ಹೊಸ ಕಾರ್ಡು ವಿತಿನ್ 10 to 15 ಡೇಸು ಡಿಪೆಂಡ್ ಆನ್ RTO ಟು ಯುವರ್ ಪ್ಲೇಸ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ನಿಮಗೆ ಇಂಡಿಯನ್ ಪೋಸ್ಟ್ ಮೂಲಕ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಐಪೋಥೆಂಟಿಕೇಷನ್ ಡಿಲೀಷನ್ ಮತ್ತು ಟರ್ಮಿನೇಷನ್ ಯಾವ ರೀತಿಯಾಗಿ ಮಾಡಿಸೋದು ಅನ್ನೋ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಹೊಸ ಮಾಹಿತಿಗಳು ಅಥವಾ ನಿಮಗೆ ಸಾಮಾಜಿಕವಾಗಿ ಯಾವ್ದಾರ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.